ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಚಾಮರಾಜನಗರ ಜಿಲ್ಲೆಯ ಹಕ್ಕಲಪುರ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಬೆಳೆಗಳಿಗೆ ಔಷಧಿ ಸಿಂಪಡಣೆ, ಮಣ್ಣು ಮತ್ತು ನೀರಿನ ಪರೀಕ್ಷೆ ಕುರಿತು ವಿಜ್ಞಾನಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಮನವರಿಕೆ ಮಾಡಿಕೊಟ್ಟರು. ಯಾಕೆ ಹೇಳ್ತೀನಿ ಅಂತಂದ್ರೆ ಜಾಗದಲ್ಲಿ ಬದುಕು ಕೆಪಾಸಿಟಿ ಜಾಸ್ತಿ ಇರುತ್ತೆ ಆ ಸೂಕ್ಷ್ಮ ಜಂತುಗಳಿಗಿಂತ. ಸ್ಟೇಟ್ ಇರೋದು ನೇರವಾಗಿರೋದ್ರಿಂದ ಸೂರ್ಯ ಕಿರಣ ಎರಡು ಕಡೆ. ದೂರದರ್ಶನದೊಂದಿಗೆ ರೈತ ಮಹಿಳೆ ಮಹೇಶ್ವರಿ ಹಕ್ಕಲಪುರ ಗ್ರಾಮಕ್ಕೆ ಕೃಷಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಆಗಮಿಸಿ ಮಣ್ಣು, ನೀರಿನ ಪರೀಕ್ಷೆ, ಸೂರ್ಯಕಾಂತಿ, ಬಾಳೆ ಸೇರಿದಂತೆ ಇನ್ನಿತರ ಬೆಳೆಗಳ ಕುರಿತು ಉಪಯುಕ್ತ ಮಾಹಿತಿ ನೀಡಿದರು ಎಂದು ತಿಳಿಸಿದರು. ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ನೀಡಿದರು. ಸೊ ಇನ್ಮುಂದೆ ನಾವುಗಳೆಲ್ಲರೂ ಕೂಡ ರಾಸಾಯನಿಕ ಗೊಬ್ಬರನ ಬಳಸ್ತೇನೆ, ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಅಳವಡಿಕೆ ಮಾಡಿಕೊಂಡು ಬೆಳೆ ಬೆಳಿತೀವಿ. ಈ ಒಂದು ತರಬೇತಿಯಿಂದ ತುಂಬಾನೇ ಅನುಕೂಲ ಆಯಿತು. ಇನ್ನೋರ್ವ ರೈತ ಸೋಮಾರಾಧ್ಯ, ರೈತರು ಮಿಶ್ರ ಬೆಳೆ ಬಿತ್ತನೆ ಮಾಡುವಾಗ ಬೆಳೆಗಳ ನಡುವಿನ ಅಂತರ, ಕೊಟ್ಟಿಗೆ ಗೊಬ್ಬರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ವಿಜ್ಞಾನಿಗಳು ನೀಡಿದ ಮಾಹಿತಿ ಹೆಚ್ಚು ಪ್ರಯೋಜನಕಾರಿಯಾಗಿತ್ತು ಎಂದರು. ವೈಜ್ಞಾನಿಕವಾದಂತಹ ಗೊಬ್ಬರವನ್ನು ಕೊಟ್ಟು ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ತಿಳಿಸಿಕೊಟ್ಟಿರುವಂತಹ ವೈಜ್ಞಾನಿಕ ತಿಳುವಳಿಕೆಯನ್ನು ತಿಳಿದು ನಾವು ಬೆಳೆಯುತ್ತೇವೆ. ಕೃಷಿ ವಿಜ್ಞಾನಿ ಶ್ರುತಿ, ರೈತರು ಕೃಷಿಗೆ ಬಳಸುವ ನೀರು ಹಾಗೂ ಮಣ್ಣಿನ ಪರೀಕ್ಷೆ ನಡೆಸಿ ಅದಕ್ಕೆ ಹೊಂದಿಕೊಳ್ಳುವಂತಹ ಬೆಳೆಗಳನ್ನು ಬೆಳೆದರೆ ರೈತರಿಗೂ ಹೆಚ್ಚಿನ ಆದಾಯ ಬರಲಿದೆ. ವಿವಿಧ ಬೆಳೆಗಳನ್ನು ಬೆಳೆಯುವಾಗ ಅವುಗಳ ಕಡೆಗೆ ರೈತರು ಹೆಚ್ಚು ಗಮನ ಹರಿಸಬೇಕಾಗಿದೆ ಎಂದರು. ನೀವು ನಿರ್ದಿಷ್ಟವಾಗಿ ಅಂತರವನ್ನ ಕೊಟ್ಟು ಬೆಳೆದ್ರೆ ಒಳ್ಳೆ ಕಬ್ಬಿನ ಗಿಣ್ಣು ತರ ಗಿಡಗಳು ಬರುತ್ತೆ. ಮತ್ತೋರ್ವ ಕೃಷಿ ವಿಜ್ಞಾನಿ ಪಂಪನಗೌಡ, ರೈತರು ಬೆಳೆ ಬೆಳೆಯುವುದಕ್ಕೂ ಮುನ್ನ ತಮ್ಮ ಜಮೀನಿನಲ್ಲಿ ಯಾವ ಬೆಳೆ ಬೆಳೆಯಬಹುದು ಎನ್ನುವ ಕುರಿತು ಮಾಹಿತಿ ಪಡೆಯಲು ಮಣ್ಣು ಮತ್ತು ನೀರಿನ ಪರೀಕ್ಷೆ ನಡೆಸುವುದು ಕಡ್ಡಾಯ. ಮಣ್ಣಿಗೆ ತಕ್ಕ ಗೊಬ್ಬರ ಬಳಕೆ ಮಾಡಬೇಕು ಎಂದು ತಿಳಿಸಿದರು. ಆಗಿದ್ದರಿಂದ ಕೆಲವು ಬದಲಾವಣೆಗಳು ನೀವು ಮಾಡಿಕೊಳ್ಳಬೇಕಾದ ಅವಶ್ಯಕತೆ. ಆ ದೃಷ್ಟಿಯಿಂದ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಎರಡೂ ಬಹಳ ಕೃಷಿಯೊಳಗ ಬಹಳ ಪ್ರಾಮುಖ್ಯ.